ಅಪಘಾತದಲ್ಲಿ ಮೃತಪಟ್ಟ ಯುವಕ ಎಂ ಕುಶಾಲ್ ರೆಡ್ಡಿ ಅವರ ನೆನಪಿನಲ್ಲಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಇರುವ ಮಟನ್ ಮಾರ್ಕೆಟ್ ಸರ್ಕಲ್ನಲ್ಲಿ ಸ್ನೇಹಿತರು ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪ್ರತಿಯೊಬ್ಬ ತಂದೆ ತಾಯಿ ಪೋಷಕರು ಮಕ್ಕಳ ಮೇಲೆ ಅವರ ಭವಿಷ್ಯದ ಬಗ್ಗೆ ಅನೇಕ ಕನಸುಗಳನ್ನು ಕಂಡಿರುತ್ತಾರೆ. ಕನಸುಗಳನ್ನು ನನಸಾಗಿಸಲು ತಮ್ಮ ಮಕ್ಕಳ ಭವಿಷ್ಯ ರೂಪಿಸಲು ಹಗಲು ರಾತ್ರಿ ಎನ್ನದೇ ತಮ್ಮ ಸರ್ವಸ್ವವನ್ನೇ ದಾರೆ ಎರೆದಿರುತ್ತಾರೆ. ಪ್ರತಿಯೊಬ್ಬರು ಸಹ ಹೆಲ್ಮೆಟ್ ಧರಿಸಿ ವಾಹನಗಳನ್ನು ಚಾಲನೆ ಮಾಡಿ ನಿಮ್ಮ ತಂದೆ ತಾಯಿ ನಿಮ್ಮ ಮೇಲೆ ತುಂಬ ಒಂದು ಆಕಾಂಕ್ಷೆಗಳು ಇಟ್ಕೊಂಡಿರ್ತಾರೆ. ನನ್ನ ಮಗ ದೊಡ್ಡವನಾಗಿ ಒಳ್ಳೆಯ ಕೆಲಸ ಸೇರಿಬಿಟ್ಟು ಒಳ್ಳೆಯ ಒಂದು ಉನ್ನತ ಸ್ಥಾನದಲ್ಲಿ ಸಮಾಜದಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ಆಸೆ ಬಿಡ್ತಾರೆ. ಆದರೆ ಒಂದು ನಮ್ಮ ತಪ್ಪಿನೋ ಇಲ್ಲ ಬೇರೆ ಒಂದು ತಪ್ಪಿನಾಗೋ ಈ ಥರ ಒಂದು ಪ್ರಾಣ ಹೋದಾಗ ಆ ತಂದೆ ತಾಯಿ 20-25 ವರ್ಷ ಏನು ಬೆಳೆಸಿರ್ತಾರೆ ಅವ್ರಿಗೆ ತುಂಬ ದುಃಖ ಆಗುತ್ತೆ, ಹೇಳ್ಕೊಳಕ್ಕಾಗೋದಿಲ್ಲ. ಆದ್ದರಿಂದ ದಯವಿಟ್ಟು ನಿಮ್ಮ ತಂದೆ ತಾಯಿಯ ಬಗ್ಗೆ ಆಲೋಚನೆ ಮಾಡಿ ಬೈಕನ್ನು ನಿಧಾನಕ್ಕೆ ಓಡಿಸಿ. ಯಾರೂ ಸಹ ಅಪಘಾತಗಳಾಗುವಂಥದ್ದು ಹೆಲ್ಮೆಟ್ ಧರಿಸಿ ಓಡಾಡುವಂಥ ಕೆಲಸಗಳು ಮಾಡಬೇಡಿ ಅಂತ ಹೇಳ್ಬಿಟ್ಟು ನಮ್ಮ ಸ್ನೇಹಿತ ಕುಶಾಲ್ ವಿದ್ಯಾರ್ಥಿ ದೆಸೆಯಿಂದಲೇ ತನ್ನಲ್ಲಿ ಇರುವುದರಲ್ಲಿಯೇ ಸಹಾಯ ಮಾಡುವ ಗುಣವನ್ನ ಹೊಂದಿದ್ನು. ಅನೇಕ ಬಡವರಿಗೆ ತನ್ನ ಪೋಷಕರ ಮೂಲಕ ಕಾಲೇಜು ಶುಲ್ಕ ಕಟ್ಟಲು ತನ್ನ ಕೈಲಾದ ಸಹಾಯ ಮಾಡಿದ್ದಾನೆ. ಯಾವಾಗಲೂ ಸ್ನೇಹಿತರ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಿದ್ದ ಕುಶಾಲ್ ಅಪಘಾತದಲ್ಲಿ ಮೃತಪಟ್ಟಿರುವುದು ತುಂಬಾ ದುಃಖದ ಸಂಗತಿ. ಕುಶಾಲ್ ನಮ್ಮೊಂದಿಗೆ ದೈಹಿಕವಾಗಿ ಇಲ್ಲದಿದ್ದರೂ ಸಹ ಆತ ಮಾಡಿರುವ ಸಹಾಯ, ಪ್ರೀತಿ, ಸ್ನೇಹ ಎಂದೆಂದಿಗೂ ಅಮರವಾಗಿರುತ್ತದೆ. ಆದ್ದರಿಂದಲೇ ಆತನ ನೆನಪಿನಲ್ಲಿ ಅನ್ನದಾನ ಕಾರ್ಯಕ್ರಮ ಮಾಡಿದ್ದೇವೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ನಿಕಟಪೂರ್ವ ಅಧ್ಯಕ್ಷ ಪಿ ಮಂಜುನಾಥ್ ರೆಡ್ಡಿ, ಸ್ನೇಹಿತರಾದ ರೋಷನ್, ಶಾಹಿದ್, ಗಣೇಶ್, ಗ್ರೀನ್ ಇಂಡಿಯಾ ಫಾರಂ ಅಧ್ಯಕ್ಷರಾದಂತಹ ಸೈಯದ್ ಸಿದ್ದಿಕ್, ಮಡಿವಾಳ ಮಾಚಿ ದೇವರ ಸಂಘದ ತಾಲೂಕು ಅಧ್ಯಕ್ಷ ಬಿಎಸ್ ಸುರೇಶ್, ಆತ್ಮೀಯರಾದ ಗೋಪಾಲರೆಡ್ಡಿ, ರಾಮಚಂದ್ರ, ರಂಗನಾಥ್, ನರೇಶ್, ನವೀನ್, ವಸೀಂ, ಗೋವರ್ಧನ್, ಪ್ರವೀಣ್, ಸಾಯಿ ಚಂದನ್ ಸೇರಿದಂತೆ ಹಲವರು ಹಾಜರಿದ್ದರು. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ, ಬಾಗೇಪಲ್ಲಿ.